ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರಾ. ರಾಜಕೀಯ ಅಂದ ಮೇಲೆ ಪವರ್ ಇರುತ್ತೆ, ಅದರ ಜೊತೆಗೆ ಕೋಟಿ ಕೋಟಿ ಆಸ್ತಿ ಕೂಡ ಇರುತ್ತೆ. ಇಡೀ ದೇಶದ 30 ಮುಖ್ಯಮಂತ್ರಿಗಳಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವ ಟಾಪ್ 10 ಲಕ್ಕಿ ಲೀಡರ್ಸ್ ಯಾರು? ಅತಿ ಕಡಿಮೆ ಆಸ್ತಿ ಹೊಂದಿರುವ ಸಿಎಂ ಯಾರು ಗೊತ್ತಾ? ನಮ್ಮ ಕರ್ನಾಟಕದ ಸಿಎಂ ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಈ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ADR ಅಂದರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ವರದಿ ಪ್ರಕಾರ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವುದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು. ಇವರ ಒಟ್ಟು ಆಸ್ತಿ ಬರೋಬ್ಬರಿ 931 ಕೋಟಿ ರೂಪಾಯಿಗೂ ಅಧಿಕ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿ ಅರುಣಾಚಲ ಪ್ರದೇಶದ ಸಿಎಂ ಪೇಮಾ ಖಂಡು. ಇವರ ಆಸ್ತಿ 332 ಕೋಟಿ ರೂಪಾಯಿ ಇದೆ. ಮೂರನೇ ಸ್ಥಾನದಲ್ಲಿ ಇರುವ ಸಿಎಂ ಈ ಒಂದು ರಾಜ್ಯದ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಇವರು ಭಾಗ್ಯಗಳನ್ನು ನೀಡುವ ಭಾಗ್ಯವಂತರು, ಯೋಜನೆಗಳ ರಾಜ ಅಂದ್ರೆ ತಪ್ಪಾಗಲ್ಲ. ಅಷ್ಟಕ್ಕೂ ಈ ಸಿಎಂ ಯಾರು, ಯಾವ ರಾಜ್ಯದವರು ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ 4ನೇ ಸ್ಥಾನದಲ್ಲಿರುವ ಸಿಎಂ ಬಗ್ಗೆ ನೋಡೋಣ. 4ನೇ ಸ್ಥಾನದಲ್ಲಿ ನಾಗಾಲ್ಯಾಂಡ್ನ ನೆಫ್ಯೂ ರಿಯೋ 46.95 ಕೋಟಿ. 5ನೇ ಸ್ಥಾನದಲ್ಲಿ ಮಧ್ಯಪ್ರದೇಶದ ಮೋಹನ್ ಯಾದವ್ 42.4 ಕೋಟಿ. 6ನೇ ಸ್ಥಾನದಲ್ಲಿ ಪುದುಚೇರಿಯ ಎನ್ ರಂಗಸ್ವಾಮಿ 38.39 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. 7ನೇ ಸ್ಥಾನದಲ್ಲಿ ತೆಲಂಗಾಣದ ರೇವಂತ್ ರೆಡ್ಡಿ 30.4 ಕೋಟಿಯಷ್ಟು ಆಸ್ತಿಯನ್ನ ಹೊಂದಿದ್ದಾರೆ. 8ನೇ ಸ್ಥಾನದಲ್ಲಿ ಜಾರ್ಖಂಡ್ನ ಹೇಮಂತ್ ಸೋರೆನ್ 25.33 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. 9ನೇ ಸ್ಥಾನದಲ್ಲಿ ಅಸ್ಸಾಂನ ಹಿಮಂತ್ ಬಿಸ್ವ ಶರ್ಮಾ ಅವರು 17.27 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ಮತ್ತು 10ನೇ ಸ್ಥಾನದಲ್ಲಿ ಮೇಘಾಲಯದ ಕೊನ್ರಾಡ್ ಸಂಗ್ಮಾ 14.6 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ವಿಶೇಷ ಅಂದ್ರೆ 3ನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ 51 ಕೋಟಿ ರೂಪಾಯಿ ಇದೆ. ನೋಡಿ, ಇಲ್ಲಿವರೆಗೂ ನಾವು 100 ಕೋಟಿ ಆಸ್ತಿ ಇರೋ ಕುಬೇರ ಸಿಎಂಗಳ ಬಗ್ಗೆ ಮಾತನಾಡ್ತೀವಿ. ಚಂದ್ರಬಾಬು ನಾಯ್ಡು ಅವರಿಂದ ಹಿಡಿದು ನಮ್ಮ ಕರ್ನಾಟಕದ ಸಿಎಂ ವರೆಗೂ ಎಲ್ಲರೂ ಕೋಟ್ಯಾಧಿಪತಿಗಳು. ಆದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಲಿಸ್ಟ್ ನಲ್ಲಿ ಎಲ್ಲರಿಗಿಂತ ಕೊನೆಯಲ್ಲಿ ಬರೋದು ಯಾರು ಗೊತ್ತಾ? ಅವರು ಬೇರೆ ಯಾರು ಅಲ್ಲ, ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು. ಇಡೀ ದೇಶದ ಅತಿ ಶ್ರೀಮಂತ ಸಿಎಂಗಳ ಪಟ್ಟಿಯಲ್ಲಿ ಇವರ ಆಸ್ತಿ ವಿವರ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಒಟ್ಟು ಆಸ್ತಿ ಕೇವಲ 15 ಲಕ್ಷ ರೂಪಾಯಿ ಮಾತ್ರ. ಹೌದು, ನೀವು ಕೇಳಿದ್ದು ಸರಿ. ಕೋಟಿಗಳ ಲೆಕ್ಕ ಇರೋ ಈ ಕಾಲದಲ್ಲಿ ಇವರ ಹತ್ತಿರ ಇರೋದು ಬರೀ 15.38 ಲಕ್ಷ ರೂಪಾಯಿ. ಅಂದ್ರೆ ಇವರೇ ದೇಶದಾದ್ಯಂತ ಬಡ ಮುಖ್ಯಮಂತ್ರಿ. ಇವರ ಕೈಯಲ್ಲಿರೋ ಜ್ಯುವೆಲರಿ 9.75 ಗ್ರಾಮ್. ಇದರ ಅಂದಾಜು ವರ್ತು 1.5 ಲಕ್ಷ. ಇನ್ನು ಇವರ ಬ್ಯಾಂಕ್ ಬ್ಯಾಲೆನ್ಸ್, ಒಟ್ಟು ಬ್ಯಾಂಕ್ ಡೆಪಾಸಿಟ್ ಸುಮಾರು 12.76 ಲಕ್ಷ. ಇನ್ನು ಇವರಿಗೆ ಯಾವುದೇ ಸ್ವಂತ ಮನೆ ಇಲ್ಲ, ಜಮೀನು ಕೂಡ ಇಲ್ಲ. ಇವರ ಹತ್ರ ಸ್ವಂತ ಕಾರು ಕೂಡ ಇಲ್ಲ, ಯಾವುದೇ ಸಾಲನೂ ಇಲ್ಲ. ಇನ್ನು ಇವರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಸಪ್ತಾಶ್ವ ಟಿವಿಯಲ್ಲಿ ಇವರ ಬಗ್ಗೆ ಒಂದು ವರದಿ ಕೂಡ ಮಾಡಿದ್ದೀವಿ. ಅಲ್ಲಿ ನೀವು ಈ ಎಲ್ಲದರ ಡೀಟೇಲ್ಸ್ ನೋಡ್ಬೋದು. ಒಂದು ಕಡೆ ಕೋಟಿ ಆಸ್ತಿ ಇರೋ ಸಿಎಂ ಇದ್ರೆ, ಇನ್ನೊಂದು ಕಡೆ ಕೇವಲ ಲಕ್ಷ ಇರೋ ಸಿಎಂ ಕೂಡ ಇದ್ದಾರೆ. ಇದೇ ಅಲ್ವಾ ನಮ್ಮ ದೇಶದ ರಾಜಕೀಯ ವಿಶೇಷ. ರಾಜಕೀಯದ ಈ ಆಸ್ತಿ ಲೆಕ್ಕಾಚಾರಗಳು ನಿಜಕ್ಕೂ ಅಚ್ಚರಿ ತರುತ್ತೆ. ಒಬ್ಬ ಮುಖ್ಯಮಂತ್ರಿಯ ಆಸ್ತಿ ಬರೋಬ್ಬರಿ 900 ಕೋಟಿ ದಾಟಿದ್ರೆ ಮತ್ತೊಬ್ಬರದ್ದು ಕೇವಲ 15 ಲಕ್ಷದಲ್ಲಿ ನಿಂತಿದೆ. ಈ ವ್ಯತ್ಯಾಸದ ಬಗ್ಗೆ ನಿಮ್ಮ ಊಹೆ ಏನು? ನಿಮ್ಮ ಪ್ರಕಾರ ದೇಶದ ಅತ್ಯಂತ ಪ್ರಾಮಾಣಿಕ ಸಿಎಂ ಯಾರು? ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ಜನರಿಗೆ ಮಾಡೋ ಕೆಲಸ ಮಾತ್ರ ಶಾಶ್ವತ. ಈ ಲಿಸ್ಟ್ ನಲ್ಲಿ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಅವರ ಕೆಲಸದ ಬಗ್ಗೆ ನಿಮ್ಮ ರೇಟಿಂಗ್ ಎಷ್ಟು? 10ಕ್ಕೆ ಎಷ್ಟು ಅಂಕ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಸಿಎಂಗಳ ಆಸ್ತಿ ವರದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.